H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ ನಾವು. ಕಿಕ್ಕೇರಿ ಎಂದರೆ ಕನ್ನಡ ಕಾವ್ಯ ಲೋಕದ ಪ್ರೇಮ ಕವಿ ಕೆ.ಎಸ್. ನರಸಿಂಹಸ್ವಾಮಿ ಅವರ ಹುಟ್ಟೂರು ಎಂಬ ಹೆಮ್ಮೆ ನೆನಪಾಗುತ್ತದೆ. ಆದರೆ ಕೆ.ಆರ್. ಪೇಟೆ ತಾಲೂಕಿನ ಈ ಐತಿಹಾಸಿಕ ಗ್ರಾಮ ಇಂದು ಕಸದ ರಾಶಿಯಿಂದ ಗುರುತಿಸಿಕೊಳ್ಳುವ ದುಸ್ಥಿತಿಗೆ ತಲುಪಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮೈಸೂರು ಚನ್ನರಾಯಪಟ್ಟಣ ಹೆದ್ದಾರಿಯಲ್ಲಿರುವ ಕೃಷಿ ಮಾರುಕಟ್ಟೆ ಎದುರು ಈ ಕಿಕ್ಕೇರಿ ಪ್ರವೇಶ ದ್ವಾರದ ಪಕ್ಕದಲ್ಲಿ ಕಸದ ರಾಶಿ ಬಿದ್ದಿದ್ದು ಗ್ರಾಮಕ್ಕೆ ಕಾಲಿಟ್ಟ ಕೂಡಲೇ ಇದೇ ದೃಶ್ಯ ಜನರನ್ನು ಸ್ವಾಗತಿಸುತ್ತದೆ. ಪ್ಲಾಸ್ಟಿಕ್ ಚೀಲಗಳು, ಕೊಳೆತ ಆಹಾರ ಪದಾರ್ಥಗಳು, ಸತ್ತ ಪ್ರಾಣಿಗಳ ಕಳೆಬರಹ ಸೇರಿದಂತೆ ವಿವಿಧ ರೀತಿಯ ತ್ಯಾಜ್ಯಗಳನ್ನು ರಸ್ತೆ ಬದಿಯಲ್ಲಿ ಎಸೆಯಲಾಗುತ್ತಿದೆ. ಇದರಿಂದ ದುರ್ವಾಸನೆ ವ್ಯಾಪಿಸುತ್ತಿದ್ದು ಸ್ಥಳೀಯ ನಿವಾಸಿಗಳು ಹಾಗೂ ಈ ಮಾರ್ಗದಲ್ಲಿ ಸಂಚರಿಸುವ ಪ್ರಯಾಣಿಕರು ಮೂಗು ಮುಚ್ಚಿಕೊಂಡೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿದಿನ ನೂರಾರು ವಾಹನಗಳು ಸಂಚರಿಸುವ ಈ ಪ್ರಮುಖ ಹೆದ್ದಾರಿ ಕಸದ ರಾಶಿಯಿಂದ ಆವರಿಸಿಕೊಂಡಿದ್ದು ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಸರ್ಕಾರವು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಅನುದಾನ ನೀಡಿದ್ದರೂ ಕಿಕ್ಕೇರಿ ಗ್ರಾಮ ಪಂಚಾಯಿತಿಯಲ್ಲಿ ಇಂದಿಗೂ ಶಾಶ್ವತ ಕಸ ವಿಲೇವಾರಿ ವ್ಯವಸ್ಥೆ ಅಥವಾ ಘಟಕ ನಿರ್ಮಾಣವಾಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಪರಿಣಾಮವಾಗಿ ಸಾರ್ವಜನಿಕರು ರಸ್ತೆ ಬದಿಯಲ್ಲಿ ಕಸ ಹಾಕುವ ದುಸ್ಥಿತಿ ಉಂಟಾಗಿದೆ. ಇದೇ ವೇಳೆ ಮಾತೃಶ್ರೀ ಉಚಿತ ವೃದ್ಧಾಶ್ರಮದ ಸಂಸ್ಥಾಪಕ ಜೈಹಿಂದ್ ನಾಗಣ್ಣ ಅವರು ಕಸದ ರಾಶಿ ಬಳಿ ಫಲಕವೊಂದನ್ನು ಅಳವಡಿಸಿ ಅಧಿಕಾರಿಗಳ ಹಾಗೂ ಸಾರ್ವಜನಿಕರ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಫಲಕದಲ್ಲಿ "ಥೂ ನಿಮ್ಮ ಜನ್ಮಕ್ಕೆ, ಇಲ್ಲಿ ಕಸ ಹಾಕಬೇಡಿ, ಇಷ್ಟಾದರೂ ಇಲ್ಲಿ ಕಸ ಹಾಕುತ್ತಿದ್ದೀರಲ್ಲ, ನಿಮಗೆ ಯಾವುದರಲ್ಲಿ ಹೊಡೆಯಬೇಕು" ಎಂಬ ತೀಕ್ಷ್ಣ ಸಂದೇಶ ಬರೆದು ಕಸ ಎಸೆಯುವವರ ಮನಸ್ಸಿಗೆ ಮುಟ್ಟುವ ಪ್ರಯತ್ನ ಮಾಡಿದ್ದಾರೆ. ಇಷ್ಟೆಲ್ಲ ಸಮಸ್ಯೆ ಕಣ್ಣೆದುರು ಇದ್ದರೂ ಕಿಕ್ಕೇರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಂಡು ಕಾಣದಂತೆ ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರೆ ಎಂಬ ಆರೋಪ ಸ್ಥಳೀಯರಿಂದ ಕೇಳಿಬರುತ್ತಿದೆ. ಇನ್ನಾದರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶಾಶ್ವತ ಕಸ ನಿರ್ವಹಣಾ ವ್ಯವಸ್ಥೆ ಜಾರಿಗೆ ತಂದು ಕಿಕ್ಕೇರಿಯನ್ನು ಮತ್ತೆ ಸ್ವಚ್ಛ ಗ್ರಾಮವನ್ನಾಗಿ ರೂಪಿಸುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿ ಶಂಭು, ಕಿಕ್ಕೇರಿ. ಏನು ಸಾಮಾಜಿಕ ಕಳಕಳೆ ಒಳ್ಳೆ ವ್ಯಕ್ತಿ. ಎಲ್ಲ ಕಡೆ ನಮ್ಮ ಕೃಷ್ಣ ಬೈರೇಗೌಡರು ಕಾಂಗ್ರೆಸ್ ಸರ್ಕಾರದಲ್ಲಿ ಬೆಂಗಳೂರಿನ ಒಂದು ಸುಂದರ ನಗರವನ್ನಾಗಿ ಮಾರಲು ಹೊರಟವ್ರೆ. ಅದೇ ಇದು ನಿಮಗೆಲ್ಲ ಗೊತ್ತಿದೆ, ಮೈಸೂರು ಚನ್ನರಾಯಪಟ್ಟಣ ರೋಡು. ಇಲ್ಲಿ ತುಂಬ ಜನ ಯಾತ್ರಾರ್ಥಿಗಳು ಹೋಗ್ತಾ ಇರ್ತಾರೆ. ಇಲ್ಲಿ ನಂಜನಗೂಡು ಇರ್ಬೋದು, ಕೇರಳ ಇರ್ಬೋದು, ಮೈಸೂರು ಅರಮನೆಗೆ ಹೋಗ್ತಾ ಇರ್ತಾರೆ. ತುಂಬ ಕಡೆಗೆ ಇಲ್ಲಿ ಯಾತ್ರಾರ್ಥಿಗಳು ಹೋಗ್ತಾ ಇರ್ತಾರೆ. ಇಲ್ಲಿ ಕಿಕ್ಕೇರಿ ಅಂತ ಒಂದು ಗ್ರಾಮ ಬರುತ್ತೆ. ಇಲ್ಲಿ ಕವಿ ಕೊಟ್ಟಂಥ ಊರಿದು ಕಿಕ್ಕೇರಿ. ಮೈಸೂರು ಮಲ್ಲಿಗೆ ಕವಿ ಅವರ ಊರಿದು ತವರೂರಿನಲ್ಲಿ ಇದು ಇಷ್ಟೊಂದು ಒಂದು ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಜಾಗ ಬರುತ್ತೆ. ಇಲ್ಲಿ ನಾವು ಎಷ್ಟು ತುಂಬ ಸಾರಿ ಕರಡಿ ಮುಂದೆ ಗಿರಡಿ ಬಾರಿಸ್ದಂಗೆ ತುಂಬ ಸಲ ನಾವು ಇಲ್ಲಿ ಒಂದು ಪ್ರೊಟೆಸ್ಟ್ ಇರ್ಬೋದು, ಪ್ರತಿಭಟನೆ ಮಾಡಿರ್ಬೋದು, ಏನೋ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿದ್ವು. ಆದ್ರೂ ಯಾರೂ ಸ್ಪಂದಿಸ್ತಾಯಿಲ್ಲ. ಬನ್ನಿ ಇಲ್ಲಿ ಪರಿಸ್ಥಿತಿ ಏನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಿಂಗೆ ಏನು ಮಾಡೋದು, ದಿನ 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 ಇಲ್ಲಿ ಕಸ ಪರಿಸರ ಹಾಳಾಗ್ತಾಯಿದೆ. ಇವತ್ತು ನಾವಿಲ್ಲಿ ಏನು ಇದ್ರ ಬಗ್ಗೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಶುಕ್ರವಾರ ಒಂದು ಹಮ್ಮಿಕೊಂಡಿದ್ದೀವಿ. ನಾವಿಲ್ಲಿ CCTV ಕ್ಯಾಮ್ರಾ ಇರ್ಬೋದು, ಟ್ರ್ಯಾಕ್ಟರ್ ಲೆವೆಲ್ ಮಾಡಿ ಇಲ್ಲಿ ಪಂಚಾಯತಿಯವ್ರಿಗೆ ಕೇಳಿದರೆ ನಮಗೆ ಜಾಗ ಇಲ್ಲ ಅಂತ ಹೇಳ್ತಾರೆ. ನಾಚಿಕೆ ಆಗಬೇಕು, ನಿಜಕ್ಕೂ ನಾಚಿಕೆ ಆಗಬೇಕು. ಇಲ್ಲಿ ಏನು ಪಂಚಾಯತಿಯವ್ರಿಗೆ ಎಷ್ಟು ಸಲ ಹೇಳಿದ್ರು ಇವರು ನಮ್ಮ ಮಾತು ಕೇಳ್ತಾ ಇಲ್ಲ. ಎಷ್ಟು ಸಲ ನಾಮಫಲಕ ಹಾಕಿದ್ವಿ, ಕಸ ಹಾಕ್ಬೇಡಿ, ನಿಮಗೆ ನಾಚಿಕೆ ಆಗಬೇಕು ಅಂತ, ಆದ್ರೂ ಕೇಳ್ತಾ ಇಲ್ಲ. ನೋಡೋಣ, PO ಸಾಹೇಬರಿಗೆ, ತಾಲೂಕು ಪಂಚಾಯತಿ EO ಸಾಹೇಬರಿಗೆ ಒಂದು ಮನವಿ ಮಾಡಿದ್ದೀವಿ. ಇವರು 2 ದಿನದಲ್ಲಿ ಟೈಮ್ ಕೊಡಿ ಅಂತ ಕೇಳಿದರೆ, ನೋಡೋಣ ಏನಾಗುತ್ತೆ. ಬನ್ನಿ, ನಮ್ಮೊಂದಿಗೆ ಸಹಕರಿಸಿ. ಪರಿಸರ ಸಂರಕ್ಷಣೆ ನಿಮ್ಮೆಲ್ಲರ ಹೊಣೆ. ನಾಗಣ್ಣ ಜೈಹಿಂದು, ಸಾಮಾಜಿಕ ಕಳಕಳಗಳ ವ್ಯಕ್ತಿ, ಚನ್ನರಾಯಪಟ್ಟಣ ಮತ್ತು ಕೆ.ಆರ್. ಪೇಟೆ. ನಮಸ್ಕಾರ. ನಮಸ್ತೆ. ನಾಗಣ್ಣ ಜೈಹಿಂದ್ ಅಂತ ಎಲ್ಲ ಗೊತ್ತಿದೆ. ಇದು ಚನ್ನರಾಯಪಟ್ಟಣ ಮೈಸೂರು ರೋಡು. ಇಲ್ಲಿ ಅರಮನೆ ಇರ್ಬೋದು, ನಂಜನಗೂಡು ಇರ್ಬೋದು, ಕೇರಳ ಇರ್ಬೋದು, ತಮಿಳುನಾಡು ಕಡೆಗೆ ತುಂಬ ರಾಜಧಾನಿಗಳಿಗೆಲ್ಲ ಇಲ್ಲೆಲ್ಲ ಯಾತ್ರಾರ್ಥಿಗಳು ಹೋಗ್ತಾ ಇರ್ತಾರೆ, ಗಣ್ಯ ವ್ಯಕ್ತಿಗಳು ಹೋಗ್ತಾ ಇರ್ತಾರೆ. ಆದ್ರೂ ಇದು ಕಿಕ್ಕೇರಿ ಹೃದಯ ಭಾಗ. ಒಂದು ರಾಷ್ಟ್ರಕ್ಕೆ ಒಳ್ಳೆ ಕವಿ ಕೊಟ್ಟಂಥ, ಮೈಸೂರು ಮಲ್ಲಿಗೆ ಕವಿ ಕೊಟ್ಟಂಥ ಊರು ಕಿಕ್ಕೇರಿ. ಅವರೂರಿನಲ್ಲಿ ಇಲ್ಲಿ ಒಂದು ಹೃದಯ ಭಾಗದಲ್ಲಿ ಕಸಗಳು ತುಂಬ ಕಸ ತಂದು ಹಾಕ್ತಿದ್ದಾರೆ. ನಾವು ಹಲವಾರು ಬಾರಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಕೊಟ್ಟರು ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ. ಆದಷ್ಟು ಬೇಗನೆ ಸಂಬಂಧಪಟ್ಟ ಇಲಾಖೆಯವರು ಇದಕ್ಕೆ ಬೇಗನೆ ಸೂಕ್ತ ಜಾಗ ಗುರುತಿಸಿ ಅಲ್ಲಿಗೆ ಕಸ ಹಾಕೋದಕ್ಕೆ ವ್ಯವಸ್ಥೆ ಮಾಡಬೇಕು. ಮತ್ತೊಮ್ಮೆ ಇಲ್ಲಾಂದರೆ ನಾವು ಪಂಚಾಯತಿ ಮುಂದೆ ಈ ಕಸನ ತೊಗೊಂಡೋಗಿ ಸುರಿಯ ವ್ಯವಸ್ಥೆ ಮಾಡ್ತೀವಿ. ನಾಗಣ್ಣ ಜೈಹಿಂದು, ಸಾಮಾಜಿಕ ಕಳಕಳ ಒಳ್ಳೆ ವ್ಯಕ್ತಿ, ಚನ್ನರಾಯಪಟ್ಟಣ, ಕೆ.ಆರ್. ಪೇಟೆ. ನಮಸ್ಕಾರ.
ಚೆನ್ನಾಗಿದೆ. ಹೋಗಿ ಹೋಗಿ ಹಂಗೆ ಆಯ್ತು. ನೋಡಿ ಎಷ್ಟು ಒಂದು ಅಸಹ್ಯವಾಗಿದೆ, ಎಷ್ಟು ಅವೈಜ್ಞಾನಿಕವಾಗಿದೆ. ಇಲ್ಲೇನು ಪಂಚಾಯತ್ ಇದೆಯಾ ಇಲ್ವಾ ಅನ್ನೋ ಅರ್ಥ ಬರ್ತದೆ. ರೋಡಲ್ಲಿ ಹಾಕಿ ಮೇನ್ ರೋಡಲ್ಲಿ ತಿರುಗಾಡಕ್ಕೂ ಆಗ್ದೇನೆ. ನನ್ನ ನಗಣ ಜಯಂತ್ ಅಂತ. ಇವತ್ತು ನಾವಿಲ್ಲಿ ಏನು ಕಿಕ್ಕೇರಿ ಹತ್ರ ಒಂದು ಇದು ರಾಷ್ಟ್ರೀಯ ಹೆದ್ದಾರಿ, ಮೈಸೂರು ಇರ್ಬೋದು, ನಂಜನಗೂಡು ಇರ್ಬೋದು, ಕೇರಳಕ್ಕಿರ್ಬೋದು, ತಮಿಳ್ನಾಡಿಗೆ ಇಲ್ಲಿ ದಿನನಿತ್ಯ ಸಾವಿರಾರು ಯಾತ್ರಾರ್ಥಿಗಳು ಹೋಗ್ತಾ ಇರ್ತಾರೆ, ರಾಜಕೀಯ ಮುಖಂಡರುಗಳು ಹೋಗ್ತಾ ಇರ್ತಾರೆ. ಆದ್ರೂ ಯಾರಿಗೂ ಇಲ್ಲಿ ನಮ್ಮ ಕಿಕ್ಕೇರಿನಲ್ಲಿ ಒಂದು ಕವಿ ಮೈಸೂರು ಮಲ್ಲಿಗೆ ಕವಿ ಕೊಟ್ಟಂಥ ಊರು. ಇಲ್ಲಿ ಎಷ್ಟೊಂದು ಇಲ್ಲಿ ಇದೊಂದು ಜಾಗದಲ್ಲಿ ಇದು APMC ಮುಂದ್ಗಡೆ ತುಂಬ ಎಷ್ಟೇ ಅರಿವು ಮೂಡಿಸಿದ್ರು, ತುಂಬ ತಿಳಿ ಹೇಳಿದ್ರು ಸಾರ್ವಜನಿಕರಿರ್ಬೋದು, ಪಂಚಾಯತಿ ಅಧಿಕಾರಿಗಳಿಗೂ ಯಾರಿಗೂ ಬೇಕಿಲ್ಲ. ಇಲ್ಲಿ ಒಳ್ಳೊಳ್ಳೆ ರಾಜಕೀಯದವರಿದ್ದಾರೆ ಕಿಕ್ಕೇರಿನಲ್ಲಿ, ಆದ್ರೂ ಯಾರಿಗೂ ಬೇಕಿಲ್ಲ. ನೋಡಿ ಇಲ್ಲಿ ಎಷ್ಟೊಂದು ಕಸ ಈ ರೋಡ್ನಲ್ಲಿ, ನಾಯಿಗಳೆಲ್ಲ ಅಡ್ಡ ಬರ್ತವೆ, ಇಲ್ಲಿ ಕಸ ಹಾಕಿರ್ತಾರೆ, ಎಲ್ಲ ತಂದು ಇಲ್ಲಿ ರೋಡ್ಗಳಿಗೆ ವೆಹಿಕಲ್ಸ್ಗಳು ಮತ್ತು ಅಪಘಾತಗಳು, ಸಾವು ನೋವುಗಳು ಸಂಭವಿಸ್ತಾ ಇದ್ರೂ ಯಾರಿಗೂ ಬೇಕಿಲ್ಲ. ಬನ್ನಿ ನಾವು ಇದೊಂದು ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗಿರ್ಬೋದು ಎಲ್ಲರಿಗೂ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡೋಣ.